ಮಂಗಳೂರಿನಲ್ಲಿ ರಾಮಸೇನಾ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಮಸಾಜ್ ಸೆಂಟರ್ಗೆ ದಾಳಿ ನಡೆಸಿದ್ದಾರೆ. ಯುವತಿಯರು ಇದ್ದ ಸಂದರ್ಭದಲ್ಲೇ ದಾಳಿಯನ್ನ ಮಾಡಿ ಮಸಾಜ್ ಸೆಂಟರ್ ಅನ್ನು ಧ್ವಂಸಗೊಳಿಸಿದ್ದಾರೆ. ಸಂಘಟನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರ ಸೇರಿ ಒಟ್ಟು 14 ಮಂದಿಯ ಬಂಧನ ಆಗಿದೆ. ಈ ನಡುವೆ ಮಸಾಜ್ ಸೆಂಟರ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಈ ಹಿಂದೆಯೇ ದೂರು ಕೊಟ್ಟಿದ್ರೂ ಸಹ ಪೊಲೀಸರು ಕ್ಯಾರೆ ಅಂತಿಲ್ಲ. ಇದರ ಪರಿಣಾಮವೇ ಈ ದಾಳಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರಾಮಸೇನಾ ಕರ್ನಾಟಕದಿಂದ ಮಸಾಜ್ ಸೆಂಟರ್ ಧ್ವಂಸ, 14 ಮಂದಿ ರಾಮಸೇನಾ ಕರ್ನಾಟಕ ಕಾರ್ಯಕರ್ತರ ಬಂಧನ. ಮಂಗಳೂರಿನ ವಿಜಯ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಕಟ್ಟಡದ 3ನೇ ಮಹಡಿಯಲ್ಲಿದ್ದ ಕಲರ್ಸ್ ಯೂನಿಸೆಕ್ಸ್ ಸಲೂನ್ ಮೇಲೆ ರಾಮಸೇನಾ ಕರ್ನಾಟಕದ ಸಂಸ್ಥಾಪಕ ಪ್ರಸಾದ್ ಅತ್ತಾವರ ಸೂಚನೆಯಂತೆ 13 ಮಂದಿ ಕಾರ್ಯಕರ್ತರು ಸಲೂನ್ಗೆ ನುಗ್ಗಿ ದಾಳಿ ನಡೆಸಿದ್ದಾರೆ. ಸಲೂನ್ನಲ್ಲಿ 3 ಯುವತಿಯರು, ಓರ್ವ ಯುವಕ ಸಿಬ್ಬಂದಿ ಇದ್ದು, ಅವರ ಮುಂದೆ ಸಲೂನ್ನ ಪೀಠೋಪಕರಣಗಳ ಗಾಜು ಪುಡಿಗೈದು ಕ್ರೌರ್ಯ ಮೆರೆದಿದ್ದಾರೆ. ಇದು ಹೆಸರಿಗೆ ಮಾತ್ರ ಸಲೂನ್, ಆದ್ರೆ ಒಳಗೆ ನಡೆಯುತ್ತಿದ್ದು ಮಾತ್ರ ಅನೈತಿಕ ದಂಧೆ ಅನ್ನೋದು ಸಂಘಟನೆಯ ಕಾರ್ಯಕರ್ತರ ಆರೋಪ. ಇದಕ್ಕೆ ಪುಷ್ಟಿ ನೀಡೋ ಹಾಗೆ ದಾಳಿ ವೇಳೆ ಸಲೂನ್ ಒಳಗೆ ಕಾಂಡೂಮ್ ಪತ್ತೆಯಾಗಿದೆ. ಇಂತಹ ಮಸಾಜ್ ಸೆಂಟರ್ಗಳಲ್ಲಿ 16 ವರ್ಷದ ಬಾಲಕಿಯರನ್ನ ವೇಶ್ಯವಾಟಿಕೆಗೆ ಬಳಸುತ್ತಿದ್ದಾರೆ ಎಂದು ರಾಮಸೇನಾ ಕರ್ನಾಟಕ ಸಂಸ್ಥಾಪಕ ಆರೋಪಿಸಿದ್ದಾರೆ. ನೋಡಿ, ನಮ್ಮ ಕಾರ್ಯಕರ್ತರು ಮಾಡಿದ್ದು ನನಗೆ ಸರಿ ಅಂತ ಕಾಣುತ್ತೆ. ಒಳಗಡೆ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾರೆ, ಅದರ ಜೊತೆಗೆ ಹೆಣ್ಮಕ್ಳನ್ನ ವೇಷವೆಟ್ಟಿಗೆ ತರ್ತಾ ಇದ್ದಾರೆ. ಅದರಲ್ಲಿ 17-18 ವರ್ಷದ ಕಾಲೇಜ್ ಯುವತಿಯರು, ಇನ್ನು ಹೆಣ್ಮಕ್ಳು ವ್ಯವಸ್ಥಿತವಾಗಿ ವೇಷವೆಟ್ಟಿಗೆ ನಡೆಸ್ತಾ ಇದ್ದಾರೆ. ಅಲ್ಲದೆ ದಾಳಿ ನಡೆಸಿದ ಬಳಿಕ ರಾಮಸೇನಾ ಕರ್ನಾಟಕ ಸಂಸ್ಥಾಪಕ ಪ್ರಸಾದ್ ಅತ್ತಾವರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ದಾಳಿಯನ್ನ ಸಮರ್ಥಿಸಿಕೊಂಡಿದ್ರು. ಈ ಹಿನ್ನೆಲೆ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿರುವ ಆತನ ಮನೆಯಿಂದ ಪೊಲೀಸರು ಎಳೆದೊಯ್ದು ಬಂಧಿಸಿದ್ರು. ಬಳಿಕ ಎಫ್ಐಆರ್ ದಾಖಲಿಸಿದ ಬರ್ಕೆ ಪೊಲೀಸರು ತಲೆಮರೆಸಿಕೊಂಡಿದ್ದ ಸಂಘಟನೆಯ ಕಾರ್ಯಕರ್ತರನ್ನ ಬಂಧಿಸಿದ್ರು. ರಾಮಸೇನಾ ಕರ್ನಾಟಕದ ಕಾರ್ಯಕರ್ತರಾದ ಹರ್ಷರಾಜ್, ಮೋಹನ್ ದಾಸ್, ಪುರಂದರ, ಸಚಿನ್ ಪ್ರಸಾದ್ ಅತ್ತಾವರ ಸೇರಿ ಒಟ್ಟು 14 ಮಂದಿಯನ್ನ ಬಂಧಿಸಿದ್ದಾರೆ. ಬಿಎನ್ಎಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ. ಇಂತಹ ಮಸಾಜ್ ಪಾರ್ಲರ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ರೂ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ. ಮಂಗಳೂರು ನಗರದೊಳಗೆ ಇಂತಹ 16 ಮಸಾಜ್ ಪಾರ್ಲರ್ಗಳಿದ್ದು ಎಲ್ಲವೂ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದೆ ಎಂದು ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಎಲ್ಲವೂ ಗೊತ್ತಿರೋ ಪೊಲೀಸರಿಗೆ ತಮ್ಮ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಇಂತಹ ಅನೈತಿಕ ಚಟುವಟಿಕೆಗಳ ಬಗ್ಗೆ ಯಾಕೆ ಗೊತ್ತಾಗೋದಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.